ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕಿಂಗ್ ಚಾನಲ್. ಇವತ್ತು ನಾನು ಪನ್ನೀರಿಂದ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಪನ್ನೀರ್ ತೊಗೊಂಡಿದ್ದೀನಿ 50 ಗ್ರಾಮಷ್ಟು, 2 ಹಸಿಮೆಣಸಿನ್ಕಾಯಿ, 1 ಬೌಲಷ್ಟು ಸಣ್ಣ ಅಕ್ಕಿ, ಹಾಫ್ ಬೌಲು ಬಾಸುಮತಿ ರೈಸು, ಒಂದು ದಪ್ಪದ ಟೊಮೊಟೊ, ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತರಿಯಾಗಿ ರುಬ್ಕೊಂಡಿದ್ದೀನಿ, ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಈಗ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊತೀನಿ. ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 5-6 ಚಮಚದಷ್ಟು ಎಣ್ಣೆ ಹಾಕೊಳ್ಳಿ. ಇವಾಗ ಎಣ್ಣೆ ಕಾಯಿಲಿ. ಇವಾಗ ಎಣ್ಣೆ ಕಾದಿದೆ. ನಾನು 2 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಪನ್ನೀರು 50 ಗ್ರಾಮಷ್ಟು ತಗೊಂಡಿದ್ನಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಪನ್ನೀರ್ನ ಈಗ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ನೋಡಿ, ಪನ್ನೀರ್ ಈ ಥರ ಫ್ರೈ ಆಗಿದೆ. ಈಗ ನಾನು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಪನ್ನೀರ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನೊಂದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನೂ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಪನ್ನೀರ್ ಎಲ್ಲ ಫ್ರೈ ಆಗಿದೆ. ಈಗ ನಾನು ಒಂದು ದಪ್ಪದ ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದ್ದೆ. ಇವಾಗ ಅದನ್ನ ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪನ್ನು ನಾನು ಇವಾಗಲೇ ಹಾಕೋತೀನಿ. ತೊಳೆದಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪನ್ನ ನಾನು. ಇವಾಗ ಟೊಮೊಟೊ ಎಲ್ಲ ಬೇಗ ಫ್ರೈ ಆಗಬೇಕು. ಫುಲ್ಲು ಫ್ರೈ ಆಗಂಗೆ ಮಾಡ್ಕೊಳ್ಳಿ. ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು. ಟೊಮೊಟೊ ಬೇಗ ಬೇಯುತ್ತೆ ಉಪ್ಪು ಹಾಕ್ಕೊಂಡ್ರೆ. ನೋಡಿ, ಟೊಮೊಟೊ ಈಗ ಬೆಂದಿದೆ. ನಾನು 1 ಬೌಲು ಸಣ್ಣ ಅಕ್ಕಿ, ಹಾಫ್ ಬೌಲು ಬಾಸುಮತಿ ರೈಸ್ ತಗೊಂಡಿದ್ದೀನಿ. ಅದಕ್ಕೆ ನಾನು 3 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಕುದಿ ಬರಬೇಕು. ಇದು ಕುದೀತಾ ಇದೆ. 1 ಸ್ಪೂನ್ ಅಷ್ಟು ಚಿಕನ್ ಮಸಾಲ, 1 ಸ್ಪೂನ್ ಗರಂ ಮಸಾಲ, 1.5 ಸ್ಪೂನ್ ಅಚ್ಕಾರದ ಪುಡಿ, ನಾನು ಆಲ್ರೆಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ.
ನೋಡಿ ಇವಾಗ ನಾನು ಕುಕ್ಕರ್ದು ಮುಚ್ಚಳ ಮುಚ್ಕೊಂಡು ಒಂದು ವಿಸಲ್ ಪೂರ್ತಿ ಕೂಗಿಸ್ಕೊತೀನಿ. ಇನ್ನೊಂದು ವಿಸಲ್ ಬರೋಷ್ಟಲ್ಲಿ ಆಫ್ ಮಾಡ್ಕೊತೀನಿ. ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಪನ್ನೀರ್ದು ಬಿರಿಯಾನಿ ಹಿಂಗಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ.